ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಟಿಇ ಅನುದಾನ ಲೆಕ್ಕಾಚಾರದಲ್ಲಿ ಫೇಕ್ ಪಿಸಿ ಆರೋಪ ಕೇಳಿಬಂದಿದೆ. ಖಾಸಗಿ ಶಾಲೆಗಳಿಗೆ ಸಾವಿರಾರು ಕೋಟಿ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತಹ ಗಂಭೀರ ಆರೋಪ ಇದು. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕ್ಯಾಂಪ್ಸ್ ಮಾಡ್ತಾ ಇರುವಂತಹ ಗಂಭೀರ ಆರೋಪ. ತಪ್ಪು ಪಿಸಿ ಲೆಕ್ಕಾಚಾರದ ವಿರುದ್ಧವಾಗಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆರ್ಟಿಇ ಕಾಯ್ದೆ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಹೈಕೋರ್ಟ್ ಸುಪ್ರೀಂ ಆದೇಶವನ್ನ ಸರ್ಕಾರ ಉಲ್ಲಂಘನೆ ಮಾಡ್ತಾ ಅನ್ನುವಂತ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬಂದಿದೆ. ಇನ್ನು ಆರ್ಟಿಇ ವಿದ್ಯಾರ್ಥಿಗಳ ವೆಚ್ಚ 40,000ದಿಂದ 60,000ಕ್ಕೆ ಹೆಚ್ಚಿಸಿ ಅಂತ ಹೇಳಿ, ಅಂದ್ರೆ ಪ್ರಸ್ತುತ ನೀಡ್ತಾ ಇರುವಂತಹ ಮೊತ್ತ ಏನಿದೆ ಅದು ಕಾನೂನು ಬಾಹಿರ ಅಂತ ಹೇಳಿ ಕೆಎಂಎಸ್ ತಿಳಿಸಿದೆ. ಕಳೆದ 9 ವರ್ಷಗಳ ಆರ್ಟಿಇ ಬಾಕಿ ಹಣ ಬಿಡುಗಡೆಯನ್ನ ಮಾಡಿ ಪ್ರತಿಭಟನೆಯ ಹಾದಿ ಹಿಡಿದಿದೆ ಖಾಸಗಿ ಶಾಲೆಗಳ ಒಕ್ಕೂಟ. ಸರ್ಕಾರದ ವಿರುದ್ಧವಾಗಿ ಖಾಸಗಿ ಶಾಲೆಗಳ ಒಕ್ಕೂಟ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಖಾಸಗಿ ಶಾಲೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿದೆ ಅಂತ ಹೇಳಿ ಕ್ಯಾಂಪ್ಸ್ ಮಾಡ್ತಾ ಇರುವಂತಹ ಆಕ್ರೋಶ ಇದು. ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ನಿಂದ ಪತ್ರಿಕಾಗೋಷ್ಠಿಯನ್ನ ಮಾಡಲಾಗಿದೆ. ಪಿಸಿ ಲೆಕ್ಕಾಚಾರವನ್ನ ತಕ್ಷಣ ಮರುನಿರ್ಧರಿಸುವಂತೆ ಆಗ್ರಹಿಸಿದ್ದಾರೆ. ಪ್ರಸ್ತುತ ನೀಡ್ತಾ ಇರುವ 8,000ದಿಂದ 16,000 ಪಿಸಿ ಅನ್ನೋದು ಕಾನೂನು ಬಾಹಿರ. ಇನ್ನು ಸರ್ಕಾರ ಆರ್ಟಿಇ ಆಕ್ಟ್ 2009ರ ಸೆಕ್ಷನ್ 12(1)(c) ಸರಿಯಾಗಿ ಅನುಷ್ಠಾನಗೊಳಿಸ್ತಾ ಇಲ್ಲ. ಪರ್ ಚೈಲ್ಡ್ ಎಕ್ಸ್ಪೆಂಡಿಚರ್ ಪಿಸಿ ಅಂತ ಹೇಳಿದ್ರೆ ಈ ಒಂದು ಲೆಕ್ಕಾಚಾರವನ್ನ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. 2017-18ರಿಂದಲೂ ಸರಿಯಾದ ಪಿಸಿ ನೀಡಲಾಗಿಲ್ಲ. ಖಾಸಗಿ ಶಾಲೆಗಳು ಆರ್ಟಿಇ ವಿದ್ಯಾರ್ಥಿಗಳ ಶಿಕ್ಷಣ ವೆಚ್ಚವನ್ನ ಸ್ವಂತ ಹಣದಿಂದ ಭರಿಸ್ತಾ ಇವೆ. ಸರ್ಕಾರ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸ್ತಾ ಇಲ್ಲ. 2026-27ರಲ್ಲಿ ಪ್ರತಿ ವಿದ್ಯಾರ್ಥಿಗೆ 40,000ದಿಂದ 60,000 ಪಿಸಿ ಫಿಕ್ಸ್ ಆಗಬೇಕು. ಅಂದ್ರೆ ಈ ರೀತಿಯಾಗಿ ನಿಗದಿಪಡಿಸಬೇಕು. ಕಳೆದ 9 ವರ್ಷಗಳ ಬಾಕಿ ಹಣ ಏನಿದೆ ಅದನ್ನ ಕೂಡ ರಿಲೀಸ್ ಮಾಡಬೇಕು. ತಪ್ಪಾದ ಪಿಸಿ ಲೆಕ್ಕಾಚಾರವನ್ನ ಹಿಂಪಡಿಬೇಕು. ಸರ್ಕಾರಕ್ಕೆ ಎಚ್ಚರಿಕೆಯ ಬೇಡಿಕೆಯನ್ನ ಈಗೇನು ಇಟ್ಟಿದ್ದಾರೆ ಅದನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಕಾನೂನು ಹೋರಾಟವನ್ನ ನಾವು ತೀವ್ರಗೊಳಿಸುತ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ ಆದೇಶಗಳ ಅನುಸಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೇಳಿಬಂದಿದೆ. ಆರ್ಟಿಇ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಈ ರೀತಿಯಾದಂತಹ ಒಂದು ಆರೋಪದ ಜೊತೆಗೆ ಈಗೇನು ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಕೂಡ ಆಗಿದೆ. $15,000ದಿಂದ 25-30,000 ತೆಗೆದುಕೊಂಡು ಶಾಲೆ ನಡೆಸ್ತಾ ಇದೆ. ಅರ್ಥಾತ್ ಪರ್ ಚೈಲ್ಡ್ ಎಕ್ಸ್ಪೆಂಡಿಚರ್ ಏನು ಬರುತ್ತೆ, 40 ಆಗಿರ್ಬೋದು, 50 ಆಗಿದೆ, 60 ಆಗಿರ್ಬೋದು, ಅದರ ಕಾಲು ಭಾಗ ಅರ್ಧ ಭಾಗದಕ್ಕಿಂತ ಕಮ್ಮಿಯಲ್ಲಿ ಈ ದೇಶದಲ್ಲಿ 90% ಶಾಲೆಗಳು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಬಡವ್ರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ರೈತಾಪಿ ಮಕ್ಕಳು, ಕ್ಯಾಬ್ ಡ್ರೈವರು, ಆಟೋ ಓಡಿಸೋನು, ಇಂಥವ್ರ ಮಕ್ಕಳು ಓದ್ತಾ ಇರ್ತಕ್ಕಂಥ 90ಕ್ಕೂ ಹೆಚ್ಚು ಪರ್ಸೆಂಟೇಜ್ ಇರ್ತಕ್ಕಂಥ ಶಾಲೆಗಳಲ್ಲಿ 30,000 40,000ಕ್ಕಿಂತ ಕಮ್ಮಿ ಶುಲ್ಕ. ಇವತ್ತು ಸರ್ಕಾರ ತಾನು ನಡೆಸುವಂಥ ಶಾಲೆಗಳಲ್ಲಿ 60, 70, 80,000 ಖರ್ಚು ಮಾಡ್ತಾ ಇದೆ ಅಂದರೆ ನಮಗೆ ನೀವೇನು ಮಾಡ್ತಾ ಇದ್ದೀರಾ? ನಮಗೆ ನೀವು ಭ್ರಷ್ಟಾಚಾರಕ್ಕೆ ನೂಕಿದ್ದೀರಾ, ನಮ್ಮನ್ನು ಹಿಂಸಿಸ್ತಾ ಇದ್ದೀರಾ, ನೆಮ್ಮದಿಯಾಗಿ ಗುಣಮಟ್ಟ ಶಿಕ್ಷಣ ಕೊಡದೇ ಇರೋ ರೀತಿಯಲ್ಲಿ ನೋಡ್ಕೊತಾ ಇದ್ದೀರಾ. ಹಾಗಾಗಿ ನಾನು ದೇಶದ ಪ್ರಧಾನಮಂತ್ರಿಗಳಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ತೇವೆ. ನೀವು ಬಂದಿದ್ದೀರಾ, ನಿಮ್ಮ ಮೇಲೆ ತುಂಬ ಭರವಸೆ ಇಟ್ಟಿದ್ದೆ. ನಿಮಗೂ